ಒಂದು ಬಾಹು, ಒಂದು ಕರ್ಣ ಮತ್ತು ಒಂದು ಕೋನವನ್ನು ಕೊಟ್ಟಾಗ ಸಮಾಂತರ ಚತುರ್ಭುಜದ ರಚನೆ. ಪ್ರಶ್ನೆ ಈ ರೀತಿ ಇದೆ: KL 9 ಸೆಂಟಿಮೀಟರ್, LN 10 ಸೆಂಟಿಮೀಟರ್ ಮತ್ತು ಕೋನಕ್ಕೆ 80 ಡಿಗ್ರಿ ಇರುವಂತೆ KLMN ಸಮಾಂತರ ಚತುರ್ಭುಜವನ್ನ ರಚಿಸಿ. ಮೊದಲು ನಾವು ಒಂದು ಕರಡು ಚಿತ್ರವನ್ನ ರಚಿಸಿಕೊಳ್ಳೋಣ. ಎಸ್ ಅನ್ನ ಕೊಡ್ತಾ ಇದ್ದೀನಿ. ಇದು ಕೆ ಬಿಂದು, ಇದು ಎಲ್ ಬಿಂದು, ಇದು ಎಂ ಬಿಂದು, ಇದು ಎನ್ ಬಿಂದು ಆಗಿದೆ. ಅವುಗಳ ಅಳತೆಗಳನ್ನ ಬರೋಣ. KL ನ ಅಳತೆ 9 ಸೆಂಟಿಮೀಟರ್ ಇದೆ. LN, ಇಲ್ಲಿ LN ಏನಾಗಿದೆ ಅಂದ್ರೆ ಕರ್ಣ ಆಗಿದೆ. ಅದೆಷ್ಟು ಕೊಟ್ಟಿದ್ದಾರೆ ಅವರು? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 10 ಸೆಂಟಿಮೀಟರ್ ಬರೆಯೋಣ. ಮತ್ತು ಕೋನ ಕೆ ಕೊಟ್ಟಿದ್ದಾರೆ. ಕೋನ ಕೆದ ಅಳತೆ 80 ಡಿಗ್ರಿ ಇದೆ. ಮೊದಲು ನಾವು ಇಲ್ಲಿ ಕೊಟ್ಟಿರುವ ಅಳತೆ ಅನುಸಾರವಾಗಿ ತ್ರಿಭುಜವನ್ನು ರಚಿಸಬಹುದು. KLN ತ್ರಿಭುಜವನ್ನ ಸುಲಭವಾಗಿ ನಾವು ರಚಿಸಬೇಕಾಗುತ್ತೆ, ಅಥವಾ ರಚಿಸಬಹುದು. ನಂತರ ಎಂ ಬಿಂದುವನ್ನ ಗುರುತಿಸಿ ಸಮಾಂತರ ಚತುರ್ಭುಜವನ್ನ ರಚಿಸಬಹುದು. ನಮಗೆ ಸಮಾಂತರ ಚತುರ್ಭುಜದ ಗುಣಲಕ್ಷಣ ಗೊತ್ತಿದೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮ ಆಗಿರುತ್ತವೆ. ನೋಡಿ, KL ಇದೊಂದು ಬಾಹು, ಇದರ ಅಭಿಮುಖ ಬಾಹು NM ಆಗಿದೆ. ಇವೆರಡು ಪರಸ್ಪರ ಸಮ ಆಗಿದ್ದಾವೆ. ಹಾಗಾಗಿ ಇದು 9 ಸೆಂಟಿಮೀಟರ್ ಆಗುತ್ತೆ. 9 ಸೆಂಟಿಮೀಟರ್. ಎರಡು ಬಾಹುಗಳ ಅಳತೆ ಗೊತ್ತಾಗಿದೆ. ಆದ್ರೆ ML ಮತ್ತು NK ಅಥವಾ KN ಅಳತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ನಮಗೆ ಗುಣಲಕ್ಷಣ ನಮಗೆ ಚೆನ್ನಾಗಿ ಗೊತ್ತಿದೆ. ಏನಪ್ಪಾ ಆ ಗುಣಲಕ್ಷಣ ಅಂತ ಹೇಳಿದ್ರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಸಮ ಆಗುತ್ತೆ. ಇಲ್ಲಿ ಪಾರ್ಶ್ವಕೋನಗಳು ಅಂದ್ರೆ KL ಇವೆರಡು ಪಾರ್ಶ್ವಕೋನ ಆಗುತ್ತೆ. ಅಥವಾ ಈ ಕಡೆ ತಗೊಂಡ್ರೆ LM ಆಗುತ್ತೆ. ಅಥವಾ ಈ ಮೇಲ್ಭಾಗದಲ್ಲಿ ತಗೊಂಡ್ರೆ MN ಕೋನಗಳಾಗ್ತವೆ. ಈ ಕಡೆ ತಗೊಂಡ್ರೆ K ಮತ್ತು N ಕೋನಗಳಾಗ್ತವೆ. ಇಲ್ಲಿ ಪಾರ್ಶ್ವ ಕೋನ ಅವ್ರು ಕೊಟ್ಟಿರುವಂತದ್ದು ಒಂದು ಕೋನ ಕೊಟ್ಟಿದ್ದಾರೆ K. ಇದರ ಪಾರ್ಶ್ವ ಕೋನ N ಈ ಕಡೆನಾರು ಆಗ್ಬೋದು ಅಥವಾ L ಈ ಕಡೆನಾರು ಆಗ್ಬೋದು. ಇವುಗಳ ಮೊತ್ತ K ಮತ್ತು ಇದನ್ನ ಕೆಳಗಡೆ ಬರೆಯೋಣ. ಮೇಡೆ ಪಕ್ಕದಲ್ಲಿ ಚಿತ್ರ ರಚನೆ ಮಾಡಬಹುದು. ಕೆಳಗಡೆ ಬರೀತಾ ಇದ್ದೀನಿ. K ಕೋನ ಮತ್ತು L ಕೋನ, ಈ ಎರಡು ಕೋನಗಳು ಪಾರ್ಶ್ವಕೋನಗಳಾಗಿದ್ದಾವೆ. ಇವುಗಳ ಮೊತ್ತ 180 ಡಿಗ್ರಿ ಬರುತ್ತೆ. ಅಥವಾ ನಮ್ಗೆ N ಕೋನ ಅದೇ ಪಕ್ಕದ ಪಾದದ ಕೋನ ಅಳತೆ ಗೊತ್ತಿದೆ, ನಮ್ಗೆ ಸುಲಭವಾಗಿ ನಾವು ರಚಿಸಬಹುದು ಇದರ ಕೋನದ ಅಳತೆ. ನೋಡಿ, K ಕೋನ ಎಷ್ಟಿದೆ? 80 ಡಿಗ್ರಿ ಇದೆ. L ಕೋನ ನಮ್ಗೆ ಗೊತ್ತಿಲ್ಲ, ಇದು 180 ಡಿಗ್ರಿ ಬರುತ್ತೆ. 80 ಡಿಗ್ರಿ ಆ ಕಡೆ ಹೋದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 180 ಡಿಗ್ರಿ ಈ ಕಡೆಗೆ ಬಂದ್ರೆ ಕೋಸಿಂದ ಕಳೆ ಮೈನಸ್ ಚಿಹ್ನೆ ಬರುತ್ತೆ, ಪ್ಲಸ್ ಇರುವಂತದ್ದು. L ಕೋನ 100 ಡಿಗ್ರಿ ಆಗುತ್ತೆ. ಹಾಗಾಗಿ ಇಲ್ಲಿ ಉಂಟಾದಂಥದ್ದು 100 ಡಿಗ್ರಿ ಆಗುತ್ತೆ. ಈ ರೀತಿ ನಾವು ಅಳತೆಗಳನ್ನ ಕಂಡುಹಿಡ್ಕೊಂಡ್ವು. ಈಗ ಈ ಅಳತೆಗಳಿಗೆ ಅನುಸಾರವಾಗಿ ನಾವು ಸಮಾಂತರ ಚತುರ್ಭುಜವನ್ನ ರಚಿಸಬೇಕು. ಮೊದಲು ತ್ರಿಭುಜವನ್ನ ರಚಿಸಬೇಕಾಗುತ್ತೆ. ಈಗ ಶುರು ಮಾಡೋಣ. ಸಮಾಂತರ ಚತುರ್ಭುಜವನ್ನ ಅಳತೆ ಅನುಸಾರವಾಗಿ ಮೊದಲು ಒಂದು ಸರಳ ರೇಖೆಯನ್ನು ರಚಿಸ್ಕೊಳ್ಳೋಣ. ಒಂದು ಸರಳ ರೇಖೆಯನ್ನ ರಚಿಸಿದ್ವು. ಇದರ ಎಡಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬಿಂದುವನ್ನ ಗುರುತಿಸೋಣ. ಈ ಬಿಂದುವಿಗೆ
ಇದು ಕಾಣ್ತಾ ಇಲ್ಲ, ಬೇರೆ ಬಣ್ಣವನ್ನು ತೆಗೆದುಕೊಳ್ಳೋಣ. ಈ ಬಿಂದುವನ್ನ ಕೆ ಬಿಂದು ಅಂತ ಹೆಸರಿಟ್ಟಿದ್ದೇವೆ. ಕೆ ಎಲ್ ನ ಅಳತೆ 9 ಸೆಂಟಿಮೀಟರ್ ಇದೆ. ಕೈವರ್ದ 9 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿದ್ವು. ಈಗ ಕೈವರ್ದ ಒಂದು ತುದಿಯನ್ನ ಕೆ ಬಿಂದುವಿನಲ್ಲಿ ಇಟ್ಟು ಇನ್ನೊಂದು ತುದಿಯಿಂದ ಸರಳ ರೇಖೆಯನ್ನು ಕತ್ತರಿಸಿದ್ವು. ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ. ಈ ಬಿಂದುವನ್ನ ಎಲ್ ಬಿಂದು ಅಂತ ಹೆಸರಿಸೋಣ. ಈ ಕೆ ಎಲ್ ನ ಅಳತೆ 9 ಸೆಂಟಿಮೀಟರ್ ಇದೆ. ಅದನ್ನು ಬರೆಯೋಣ. 9 ಸೆಂಟಿಮೀಟರ್. ಈ ಕೆ ಎಲ್ ಬಾವಿನ ಅಳತೆ 9 ಸೆಂಟಿಮೀಟರ್ ಇದೆ. ನಂತರ ನೋಡಿ, ಈಗ ಮೊದಲು ನಾವು ತ್ರಿಭುಜವನ್ನು ರಚಿಸಬೇಕು. ಕೆ ಎಲ್ ಎಂದು ನಮಗೆ ಕೆ ಎನ್ ಅಳತೆ ಗೊತ್ತಿಲ್ಲ, ನಮಗೆ ಅರೆ ಕೋನ ಗೊತ್ತಿದೆ 80 ಡಿಗ್ರಿ ಅಂತ ಹೇಳಿ. ಮತ್ತು ಎಲ್ ಎನ್ ಒಂದು ಅಳತೆ ಗೊತ್ತಿದೆ, ಇದು ಕರ್ಣದ ಅಳತೆ 10 ಸೆಂಟಿಮೀಟರ್ ಇಂದ. ನಾವು ಕೋನಪಕ ಸಹಾಯದಿಂದ 80 ಡಿಗ್ರಿಯನ್ನ ಕೆ ಬಿಂದುವಿನಿಂದ ಗುರ್ಸೋಣ. ಕೋನಪಕ ನಿಮಗೆಲ್ಲ ಮೊದಲೇ ಗೊತ್ತಿದೆ. ಕೋನಪಕದ ಪಾದದ ಮಧ್ಯ ಬಿಂದುವಿಗೆ ಕೆ ಬಿಂದು ಬರೋ ರೀತಿ ಇಟ್ಟು ಈ ಪಾದದ ರೇಖೆ ಮೇಲೆ ಕೆ ಎಲ್ ರೇಖೆ ಬರಬೇಕು. ಬಂದಿದೆ. ಮಧ್ಯ ರೇಖೆಯ ಅಥವಾ ಮಧ್ಯ ಬಿಂದುವಿನ ಬಲಭಾಗದಲ್ಲಿ ಕೆ ಎಲ್ ಬಾಹು ಬಂದಿದೆ. ಹಾಗಾಗಿ ನಾವು ಬಲಭಾಗದಿಂದ ಲೆಕ್ಕ ಹಾಕಬೇಕು 80 ಡಿಗ್ರಿಯನ್ನ. 0, 10, 20, 30, 40, 50, 60, 70, 80 ಡಿಗ್ರಿ ಇಲ್ಲಿ ಉಂಟಾಗ್ತಾ ಇದೆ. ಒಂದು ಬಿಂದುವನ್ನು ಗುರುತಿಸಿದ್ವು. ನೋಡಿ, ಇಲ್ಲಿ ಆ ಬಿಂದು ಕಾಣ್ತಾ ಇದೆ. ಈಗ ಕೆ ಬಿಂದುವಿನಿಂದ ಈ ಬಿಂದು ಸೇರೋ ರೀತಿ ಒಂದು ಕಿರಣವನ್ನ ರಚಿಸ್ತಾ ಇದ್ದೇವೆ. ಕೆ ಬಿಂದು. ಅದರಿಂದ ನೋಡಿ, ನಾವು 80 ಡಿಗ್ರಿ ಗುರುತಿಸುವ ಬಿಂದುವಿನ ಮೂಲಕ ಒಂದು ಕಿರಣವನ್ನ ಎಳಿತಾ ಇದ್ದೇವೆ. ಎಳೆದಾಗಿದೆ. ಇದು ಒಂದು ಕಿರಣ ಆಗಿದೆ. ಈಗ ಎಲ್ ಎನ್ ನ ಅಳತೆ 10 ಸೆಂಟಿಮೀಟರ್. ಇದನ್ನ ಕೈವರ್ದ ಅಳತೆ ಮಾಡಿಕೊಂಡು ಎಲ್ ಬಿಂದುವಿನಿಂದ ಎಳೆದಿರುವಂತ ಕಿರಣವನ್ನ ಕತ್ತರಿಸೋಣ. ಎಷ್ಟಿದೆ? 10 ಸೆಂಟಿಮೀಟರ್ ಅಳತೆ ಮಾಡ್ಕೋಬೇಕು. 10 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡು ಕೈವರದ ತುದಿಯನ್ನ ಎಲ್ ಬಿಂದುವಿನ ಮೇಲೆ ಇಡೋಣ. ಒಂದು ತುದಿಯನ್ನ ಇನ್ನೊಂದು ತುದಿಯಿಂದ ಎಳೆದಿರುವಂತಹ ಕಂಸ ಅಂದ್ರೆ ಯಾವ್ದಪ್ಪ ಅಂದ್ರೆ ಎಳೆದಿರುವಂತದ್ದು ಕಿರಣ ಇದೆಯಲ್ಲ, ಅದನ್ನ ಕತ್ತರಿಸೋಣ. ಕತ್ತರಿಸೋದು. ನೋಡಿ, ಇಲ್ಲಿ ಒಂದು ಬಿಂದು ಉಂಟಾಗ್ತಾ ಇದೆ. ಆ ಬಿಂದುವನ್ನ ಎನ್ ಬಿಂದು ಅಂತ ಹೆಸರಿಟ್ಟಿದ್ದೇವೆ. ಎಲ್ ಎನ್ ಅನ್ನ ಈಗ ನಾವೇನ್ ಮಾಡೋಣ? ಸೇರಿಸೋಣ. ಎಲ್ ಎನ್ ಅನ್ನ ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. ನೋಡಿ, ಈಗ ತ್ರಿಭುಜ ರಚನೆಯಾಗಿದೆ. ಕೆ ಎನ್ ಎಲ್. ಈಗ ಇದರ ಅಳತೆಗಳನ್ನ ಬರಿಬೇಕು. ಇಲ್ಲಿ ಉಂಟಾಗುವಂತಹ ಕೋನ 80 ಡಿಗ್ರಿ ಆಗಿದೆ. ಕರ್ಣ ಎಲ್ ಎನ್ ಅಳತೆ 10 ಸೆಂಟಿಮೀಟರ್ ಇದೆ. 10 ಸೆಂಟಿಮೀಟರ್ ಆಗಿದೆ. ಈಗ ನಾವೇನ್ ಮಾಡಬೇಕು? ಎಂ ಬಿಂದುವನ್ನ ಗುರುತಿಸಬೇಕು. ಸಮಾಂತರ ಚತುರ್ಭುಜ ರಚನೆ ಮಾಡಬೇಕಾದ್ರೆ ಅದರ ಅಳತೆ ನಾವು ಕಂಡುಹಿಡಿದಿದ್ದೇವೆ. ಪಾರ್ಶ್ವಬಾಹುಗಳ ಮೊತ್ತ 180 ಡಿಗ್ರಿಯಿಂದ ನಾವು ಕೆ ಬಾವಿನ ಅಳತೆ ಕೊಟ್ಟಾಗ ಎಲ್ ಬಾವಿನ ಅಳತೆ 100 ಡಿಗ್ರಿ ಇರುತ್ತೆ ಅಂತ ಕಂಡುಹಿಡಿದ್ವು. ಈಗ ಎಲ್ ಬಿಂದುವಿನಲ್ಲಿ 100 ಡಿಗ್ರಿ ಬರೋ ರೀತಿ ಕೋನೋಪಕದಿಂದ ಗುರುತಿಸೋಣ. ಕೋನೋಪಕದ ಪಾದದ ಮಧ್ಯ ಬಿಂದು ಎಲ್ ಬಿಂದುವಿನ ಮೇಲೆ ಇರಲಿ ಮತ್ತು ಕೆ ಎಲ್
ಪಾದದ ರೇಖೆ ಮೇಲಿರಬೇಕು ಇದೆ. ಈಗ ಪಾದ ಅಂದ್ರೆ ಮಧ್ಯ ಬಿಂದುವಿನಿಂದ ಎಡಭಾಗಕ್ಕೆ KL ಬಾಹು ಬಂದಿದೆ, ಹಾಗಾಗಿ ಎಡಭಾಗದಿಂದ ಲೆಕ್ಕ ಹಾಕ್ಬೇಕು 100 ಡಿಗ್ರಿಯನ್ನ. 0, 10, 20, 30, 40, 50, 60, 70, 80, 90, 100 ಡಿಗ್ರಿ ಇಲ್ಲಿ ಬರ್ತಾ ಇದೆ. ಒಂದು ಬಿಂದುವನ್ನು ಗುರುತಿಸೋಣ. ಗುರುತಿಸಿದ್ವು ನೋಡಿ, ಇಲ್ಲಿ ಬಿಂದು ಗುರುತಿಸಿದ್ದೇವೆ. ಈಗ L ಬಿಂದುವಿನ ಮೂಲಕ ಈ 100 ಡಿಗ್ರಿ ಗುರುತಿಸುವ ಬಿಂದುವನ್ನು ಸೇರಿಸಿಕೊಂಡು ಒಂದು ಕಿರಣವನ್ನ ರಚಿಸೋಣ. ಈಗ ಕಿರಣವನ್ನ ರಚಿಸ್ತಾ ಇದ್ದೇವೆ. L ಬಿಂದುವಿನಿಂದ ಸೇರ್ತು ಬಿಂದು ಕಿರಣವನ್ನ. ಈಗ ಇನ್ನೊಂದು ಅಳತೆ ಗೊತ್ತಿದೆ ನಮಗೆ, MN ಅಳತೆ. MN ಅಳತೆ ಎಷ್ಟು? 9 ಸೆಂಟಿಮೀಟರ್ ಇದೆ. ಕೈವಾರದಲ್ಲಿ 9 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿದ್ವು. ನಂತರ N ಬಿಂದುವಿನಿಂದ ಎಳೆದಿರುವಂತಹ ಕಿರಣವನ್ನ ಕತ್ತರಿಸೋಣ. N ಬಿಂದು, ಈ ಕಿರಣವನ್ನ ಕತ್ತರಿಸ್ತಾ ಇದ್ದೇನೆ. ಕತ್ತರಿಸಿದೆ. ಇಲ್ಲಿ ಉಂಟಾದಂತಹ ಬಿಂದು ನೋಡಿ, ಇಲ್ಲಿ ಉಂಟಾಗಿದೆ. ಈ ಬಿಂದು M ಬಿಂದು ಆಗಿದೆ. ಈಗ NM ಅನ್ನ ಸೇರಿಸೋಣ. NM ಬಿಂದುವನ್ನ ಸೇರಿಸಿದ್ವು. ಈಗ NM ನ ಅಳತೆ ಬರೆಯೋಣ ಎಷ್ಟಿದೆ ಅಂತ ಹೇಳಿ. NM ನ ಅಳತೆ 9 ಸೆಂಟಿಮೀಟರ್ ಇದೆ. 9 ಸೆಂಟಿಮೀಟರ್ ಬರೆದು ಇವಾಗ ರಚನೆ ಮಾಡಿರುವಂತದ್ದು KLMN ಸಮಾಂತರ ಚತುರ್ಭುಜ ಆಗಿದೆ. ಇನ್ನೊಂದು ನಾವು ಇದರಲ್ಲಿ ಬೇರೆ ರೀತಿ ಇನ್ನೊಂದು ವಿಧಾನದಲ್ಲೂ ಸಹ ನಾವು ಮಾಡಬಹುದು. ಇಲ್ಲಿ ನಮಗೆ KN ಬಿಂದು ನಮ್ಗೆ ಗೊತ್ತಾಗುತ್ತೆ. ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ನಮಗೆ ಗೊತ್ತಾಗಲ್ಲ, ಅಳತೆ ಮಾಡಿದ್ರೆ ತಿಳಿಯುತ್ತೆ. ನಾವು ಕೈವಾರದಲ್ಲಿ, ಯಾಕೆಂದ್ರೆ ಅಭಿಮುಖ ಬಾಹುಗಳು ಸಮ, KN ಬಾಹುವಿಗೆ LM ಬಾಹು ಪರಸ್ಪರ ಏನಾಗಿದೆ? ಸಮ ಆಗಿರುತ್ತೆ. ಅದಕ್ಕೆ ನಾವು ಈ ಕೋನ 100 ಡಿಗ್ರಿ ಕೋನ ತಿಳಿದೇ ಇದ್ರೂ ಸಹ ನಾವು ರಚಿಸಬಹುದು. ಅದನ್ನ ಹೇಗೆ ಅಂತ ಒಂದು ಸ್ವಲ್ಪ ಈಗ ಹೇಳ್ತೇನೆ. ಈಗ ಇಷ್ಟು ಮೊದಲು ನಾವು ತ್ರಿಭುಜವನ್ನ ರಚನೆ ಮಾಡೋದು ಅಲ್ಲಿ ತನಕ ಇರಲಿ. ಈಗ KN ಅಳತೆ ಅಂದ್ರೆ KN ಅಳತೆ ನಮ್ಗೆ ಗೊತ್ತಿಲ್ಲ, ಆದ್ರೂ ಇರಲಿ, ನಮ್ಗೆ ಅದು ಗೊತ್ತಾಗೋದು ಬೇಡ. ಕೈವಾರವನ್ನ ತೆಗೆದುಕೊಂಡು ಈ 100 ಡಿಗ್ರಿ ಇದೆಯಲ್ಲ, ಅದುವೇ ನಮ್ಗೆ ಬೇಕಾಗಿಲ್ಲ ಇವಾಗ. ಇದು ಇನ್ನೊಂದು ವಿಧಾನದಿಂದ ನಾವು ಮಾಡುವಂಥದ್ದು. ಇಲ್ಲಿ ನಾವು K ಬಿಂದುವಿನಿಂದ N ಬಿಂದುವಿಗೆ ಎಷ್ಟಿದೆ ಅಂತ ಕೈವಾರದ ಅಳತೆ ಮಾಡ್ಕೊಬರೋಣ. ಇಷ್ಟು ತ್ರಿಜ್ಯ ಇದೆ K ಇಂದ N ಬಿಂದುವಿಗೆ. ಇದೇ ಅಳತೆಯನ್ನ ಯಾಕೆ ಈ ಅಳತೆ ತಗೋತಾ ಇದ್ದೀವಿ ಅಂತ ಹೇಳಿದ್ರೆ, KN ಬಾವು LN ಬಾವು ನ ಅಭಿಮುಖ ಬಾವಾಗಿದೆ. ಇವೆರಡು ಪರಸ್ಪರ ಸಮ, ಅದಕ್ಕೋಸ್ಕರ ಇದು ಎಷ್ಟಿರುತ್ತೋ KN, LM ಸಹ ಅಷ್ಟೇ ಇರುತ್ತೆ. ಇದನ್ನ ತೆಗೆದುಕೊಂಡು L ಬಿಂದುವಿನ ಮೇಲೆ ಕೈವಾರದ ಒಂದು ತುದಿಯನ್ನ ಇಟ್ಟು ಕಂಸವನ್ನ ರಚಿಸೋಣ. ಈಗ ಕಂಸವನ್ನ ರಚಿಸೋದ್ವು. ಈಗ ರಚನೆ ಆಗಿದೆ ಅಲ್ವಾ? ಈಗ M ಬಿಂದು ಗುರುತಿಸಬೇಕು. ಈ ಕಂಸವನ್ನ N ಬಿಂದುವಿನಿಂದ 9 ಸೆಂಟಿಮೀಟರ್ ದೂರದಲ್ಲಿ ಒಂದು ಕಂಸ ಹೇಳಿದ್ರೆ ಈ ಕಂಸ ಕತ್ತರಿಸುತ್ತೆ. ಅದಕ್ಕೆ ನಾವು NM ನ ಅಳತೆ ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಅದನ್ನ ಅಳತೆ ಮಾಡ್ಕೊಳ್ಳೋಣ. 9 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡ್ವು. N ಬಿಂದುವಿನ ಮೇಲೆ ಕೈವಾರದ ಒಂದು ತುದಿಯನ್ನ ಇಟ್ಟು ಇದರ ಈ ತ್ರಿಜ್ಯದ ಅಳತೆ, ಇದು ಕೈವಾರದ ಅಳತೆ ಎಷ್ಟಿದೆ ಅಂತ ಹೇಳಿ 9 ಸೆಂಟಿಮೀಟರ್ ಇದೆ. ಈಗ ಎಳೆದಿರುವಂತಹ ಕಂಸವನ್ನ ಕತ್ತರಿಸ್ತಾ ಇದ್ದೇವೆ. ಇಲ್ಲಿ ಒಂದು ಬಿಂದು ಉಂಟಾಗಿದೆ, ಇದು M ಬಿಂದು ಆಗಿದೆ.
ಕಡೆಯ ಹಂತ LM ಮತ್ತು NM ಬಿಂದುಗಳನ್ನ ಸೇರಿಸೋಣ. ಮೊದಲು LM ಅನ್ನ ಸೇರಿಸ್ತಾ ಇದ್ದೇನೆ. ಸೇರಿ ಅದೇ ರೀತಿ NM ಬಿಂದುಗಳನ್ನ ಸೇರಿಸ್ತಾ ಇದ್ದೇನೆ. ಸೇರಿಸಿದ್ವು ನೋಡಿ, ಇದು ಸಹ KLMN ಸಮಾಂತರ ಚತುರ್ಭುಜ ಆಗಿದೆ. ಈ ರೀತಿಯೂ ಸಹ ನಾವು ಈ ತರ ಒಂದು ಬಾಹು, ಒಂದು ಕರ್ಣ ಮತ್ತು ಒಂದು ಕೋನ ಕೊಟ್ಟಾಗ ಚತುರ್ಭುಜದ ರಚನೆ ಮಾಡಬಹುದು. ಇವುಗಳ ಅಳತೆಗಳನ್ನ ಬರೋಣ. ಇದು ಅಳತೆ 9 ಸೆಂಟಿಮೀಟರ್ ಇದೆ. 9 ಸೆಂಟಿಮೀಟರ್ ಬರೆಯೋಣ. 9 ಸೆಂಟಿಮೀಟರ್ ನೋಡಿ, KLMN ಸಮಾಂತರ ಚತುರ್ಭುಜ ರಚನೆಯಾಗಿದೆ.